ಸ್ನೇಹಿತರೆ ಹಾಗೂ ಎಲ್ಲ SSLC ವಿದ್ಯಾರ್ಥಿಗಳಿಗೆ NTSC ತರಗತಿಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಸ್ಯಾಟ್ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಸೋಷಿಯಲ್ ಸೈನ್ಸ್ ವಿಭಾಗದಲ್ಲಿ 40 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ರಾಜ್ಯಶಾಸ್ತ್ರ ಸಿವಿಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಮಾಡೋಣ. ಇದು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳು ಉಪಯುಕ್ತವಾಗಿದ್ದು, ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು, SSLC ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ ಎಕ್ಸಾಮ್ದಲ್ಲಿ 2 ಪರೀಕ್ಷೆಗಳಿರ್ತವೆ. ಒಂದು ಜಿಮ್ಯಾಟ್ ಪರೀಕ್ಷೆ, ಇನ್ನೊಂದು ಸ್ಯಾಟ್ ಪರೀಕ್ಷೆ ಇರ್ತದೆ. ಜಿಮ್ಯಾಟ್ ಅಂದ್ರೆ ಅದು ಮೆಂಟಲ್ ಅಬಿಲಿಟಿ ಇರ್ತಕ್ಕಂಥದ್ದು. ಇನ್ನು ಸ್ಯಾಟ್ ಪರೀಕ್ಷೆಯಲ್ಲಿ 100 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ಸೈನ್ಸ್ದಲ್ಲಿ 40 ಕ್ವಶನ್ಗಳು, ಮ್ಯಾಥ್ಸಲ್ಲಿ 20, ಸೋಷಿಯಲ್ ಸೈನ್ಸ್ದಲ್ಲಿ 40. ಆ ವಿಭಾಗದಲ್ಲಿ ಸಿವಿಲ್ ಪರೀಕ್ಷೆಗೆ ಸಂಬಂಧಿಸಿದಂಥ ಪ್ರಶ್ನೆ ಪತ್ರಿಕೆಯನ್ನ ಈಗ ವಿಶ್ಲೇಷಣೆ ಮಾಡ್ಕೊತಾ ಸಾಗೋಣ. ಫಸ್ಟ್ ಕ್ವಶನ್, ಒನ್ ಆಫ್ ದಿ ಫ್ಯಾಕ್ಟರ್ಸ್ ಫಾರ್ ದಿ ಸಕ್ಸಸ್ ಆಫ್ ಡೆಮೋಕ್ರಸಿ ಈಸ್, ಪ್ರಜಾಪ್ರಭುತ್ವ ಯಶಸ್ವಿಗೆ ನೆರವಾಗುವ ಒಂದು ಅಂಶ ಯಾವುದು? ನೋಡ್ರಿ, ಯಾವುದಂದ್ರೆ ವೋಟಿಂಗ್ ರೈಟ್ ಟು ಆಲ್ ದಿ ಪೀಪಲ್ಸ್, ವೋಟಿಂಗ್ ರೈಟ್ ಓನ್ಲಿ ಟು ಲಿಮಿಟೆಡ್ ಸೆಕ್ಷನ್ ಆಫ್ ದಿ ಪೀಪಲ್ಸ್, ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಟಿವ್ ಮಷಿನರೀಸ್, ಎಜುಕೇಟೆಡ್ ಪೀಪಲ್ಸ್. ಎಲ್ಲ ಪ್ರಜೆಗಳು ಮತದಾನ ಹಕ್ಕನ್ನು ಕೇವಲ ವರ್ಗದ ಪ್ರಜೆಗಳಿಗೆ ನೀಡುವುದು, ಸಮರ್ಥ ಆಡಳಿತ ಯಂತ್ರ, ಶಿಕ್ಷಿತ ಪ್ರಜೆಗಳು. ನೋಡಿ, ಪ್ರಜಾಪ್ರಭುತ್ವ ಯಶಸ್ವಿ ನೆರವಾಗ್ತಕ್ಕಂಥ ಒಂದು ಅಂಶ ಏನಂದ್ರೆ ಎಲ್ಲರೂ ಎಜುಕೇಶನ್ ಪಡಿಬೇಕು. ಎಜುಕೇಟೆಡ್ ಪೀಪಲ್ಸ್ ಇಸ್ ಎ ರೈಟ್ ಆನ್ಸರ್. ದ ಅಬ್ಜೆಕ್ಟಿವ್ ಆಫ್ ದಿ ಎಸೆನ್ಷಿಯಲ್ ಕಾಮೋಡಿಟೀಸ್ ಆಕ್ಟ್ ಈಸ್, ಅವಶ್ಯಕ ವಸ್ತುಗಳ ಕಾಯ್ದೆಯ ಉದ್ದೇಶ ಏನು? ಟು ಪ್ರೊಟೆಕ್ಟ್ ದಿ ಸ್ಟ್ಯಾಂಡರ್ಡ್ ಎಸೆನ್ಷಿಯಲ್ ಕಾಮೋಡಿಟೀಸ್, ಅವಶ್ಯಕ ವಸ್ತುಗಳ ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದು. ಟು ಸಪ್ಲೈ ದಿ ಎಸೆನ್ಷಿಯಲ್ ಕಾಮೋಡಿಟೀಸ್ ಫ್ರೀಲಿ, ಅವಶ್ಯಕ ವಸ್ತುಗಳು ಉಚಿತವಾಗಿ ಸರಬರಾಜು ಮಾಡಿಡುವುದು. ಟು ಓಪನ್ ಫೇರ್ ಪ್ರೈಸ್ ಶಾಪ್ ಫಾರ್ ದಿ ಬೆನಿಫಿಟ್ಸ್ ಆಫ್ ದಿ ಪುವರ್, ಬಡವರ ಅನುಕೂಲಕ್ಕಾಗಿ ನ್ಯಾಯಬೆಲೆ ಅಂಗಡಿಗಳನ್ನು ತೆರೆಯುವುದು. ಟು ಎಜುಕೇಟ್ ದಿ ಪೀಪಲ್ ಬೈ ಓನ್ಲಿ ದಿ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್, ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಕೊಳ್ಳುವ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದು. ನೋಡಿ, ಅವಶ್ಯಕ ವಸ್ತುಗಳ ಕಾಯ್ದೆಯ ಪ್ರಮುಖ ಉದ್ದೇಶ ಟು ಪ್ರೊಟೆಕ್ಟ್ ದಿ ಸ್ಟ್ಯಾಂಡರ್ಡ್ ಎಸೆನ್ಷಿಯಲ್ ಫಾರ್ ಕಾಮೋಡಿಟೀಸ್, ಅಂದ್ರೆ ಅವಶ್ಯಕ ವಸ್ತುಗಳ ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದು ಅದರದ ಪ್ರಮುಖ ಉದ್ದೇಶ ಆಗಿದೆ. ಥರ್ಡ್ ಒನ್, ಜವಾಹರ್ಲಾಲ್ ರೋಜ್ಗಾರ್ ಯೋಜನಾ ಅಂಡ್ ಪ್ರೈಮ್ ಮಿನಿಸ್ಟರ್ ಗ್ರಾಮೀಣ ಸಡಕ್ ಯೋಜನಾ ವೇರ್ ಇಂಟ್ರೊಡ್ಯೂಸ್ಡ್ ಟು ಸಾಲ್ವ್ ದಿ ಪ್ರಾಬ್ಲಮ್ ಆಫ್ ಪೋವರ್ಟಿ, ಟ್ರಾನ್ಸ್ಪೋರ್ಟೇಷನ್, ಫುಡ್ ಅಂಡ್ ಫಿಮೈನ್. ಕೆಳಗೆ ತಿಳಿಸಿರ್ತಕ್ಕಂಥ ಯಾವ ಒಂದು ಸಮಸ್ಯೆಯ ನಿವಾರಣೆಗಾಗಿ ಜವಾಹರ್ ರೋಜ್ಗಾರ್ ಯೋಜನಾ ಮತ್ತು ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಜಾರಿಗೆ ತರಲಾಯಿತು? ಬಡತನ, ಸಾರಿಗೆ, ಆಹಾರ, ಆಮೇಲೆ ಕ್ಷಾಮ ಅಂದ್ರೆ ಫಿಮೈನ್ ಅಂದ್ರೆ ಕ್ಷಾಮ ಅಥವಾ ಬರಗಾಲ. ಇಲ್ಲಿ ರೈಟ್ ಆನ್ಸರ್ ಅಂದ್ರೆ ಬಡತನವನ್ನ ನಿರ್ಮೂಲನೆ ಮಾಡಕ್ಕೆ, ಬಡತನವನ್ನು ಹೋಗಲಾಡಿಸುವ ಸಮಸ್ಯೆಗೆ ಈ ಜವಾಹರ್ಲಾಲ್ ರೋಜ್ಗಾರ್ ಯೋಜನೆ ಮತ್ತು ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಜಾರಿ ತರಲಾಯಿತು. ಫೋರ್ತ್ ಒನ್, countries which enjoy the vote power in the Security Council of UN are, ವಿಶ್ವಸಂಸ್ಥೆಯ ಭದ್ರತಾ ಮಂಡಳದಲ್ಲಿ ವಿಟೋ ಅಧಿಕಾರವನ್ನು ಹೊಂದಿರುವ ರಾಷ್ಟ್ರಗಳು. ವಿಟೋ ಎಂಬ ಅಧಿಕಾರವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು ಯಾವುವು? ಇಂಗ್ಲೆಂಡ್, USA, ರಷ್ಯಾ, ಭಾರತ, ಫ್ರಾನ್ಸ್, ಇಂಗ್ಲೆಂಡ್, ಉತ್ತರ ಕೊರಿಯಾ, ರಷ್ಯಾ ಮತ್ತು ಭಾರತ. USA, ರಷ್ಯಾ, ಫ್ರಾನ್ಸ್, ಇಂಗ್ಲೆಂಡ್, ಚೀನಾ, USA, ರಷ್ಯಾ, ಭಾರತ, ದಕ್ಷಿಣ ಕೊರಿಯಾ. ರೈಟ್ ಆನ್ಸರ್ ಈಸ್ ಥರ್ಡ್ ಒನ್ ಈಸ್ ಎ ರೈಟ್ ಆನ್ಸರ್. ಯಾಕಂದ್ರೆ ವಿಟೋ ಅಧಿಕಾರ ಹೊಂದಿರತಕ್ಕಂಥದ್ದು USA, ರಷ್ಯಾ, ಫ್ರಾನ್ಸ್, ಇಂಗ್ಲೆಂಡ್ ಮತ್ತು ಚೀನಾ ದೇಶಗಳು. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನೋನ್ ಆಸ್ ದಿ ವರ್ಲ್ಡ್ ಬ್ಯಾಂಕ್? ಕೆಳಗಂಡವುಗಳಲ್ಲಿ ವಿಶ್ವ ಬ್ಯಾಂಕ್ ಎಂದು ಕರೆಯಲ್ಪಡ್ತಕ್ಕಂಥ ಸಂಸ್ಥೆ ಯಾವುದು? ನೋಡ್ರಿ, ವಿಶ್ವಸಂಸ್ಥೆ ಅಂತ ಕರೆಯಲ್ಪಡ್ತಕ್ಕಂಥ ಸಂಸ್ಥೆ IMF ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ. ಆಮೇಲೆ IBRD ಅಂದ್ರೆ ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಅಭಿವೃದ್ಧಿ ಬ್ಯಾಂಕ್. ವಿಶ್ವ ಬ್ಯಾಂಕ್ ಸಂಸ್ಥೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಭಿವೃದ್ಧಿ ಸಂಸ್ಥೆ. ಇದು ರೈಟ್ ಆನ್ಸರ್ ಈಸ್ ವಿಶ್ವ ಬ್ಯಾಂಕ್ ಎಂದು ಕರೆಯಲ್ಪಡ್ತಕ್ಕಂಥ ಸಂಸ್ಥೆ ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಅಭಿವೃದ್ಧಿ ಬ್ಯಾಂಕ್, IBRD. IBRD is a right answer. Sixth one, India adopt the policy of non-alignment. It means India always remains a neutral country. India does not make wars. India wants to expand trade with the all nations. India decided not to join any politic. ಭಾರತವು ಅಲಿಪ್ತ ನೀತಿಯನ್ನು ಅನುಸರಿಸುತ್ತದೆ. ಇದರ ಅರ್ಥ ಏನು? ಭಾರತ ಯಾವಾಗಲೂ ತಟಸ್ಥ ನೀತಿಯನ್ನು ಅನುಸರಿಸುವುದು. ಆಮೇಲೆ ಭಾರತವು ಯುದ್ಧಗಳನ್ನು ಮಾಡದಿರುವುದು. ಆಮೇಲೆ ಭಾರತವು ವ್ಯಾಪಾರದ ಎಲ್ಲ ರಾಷ್ಟ್ರಗಳೊಂದಿಗೆ ವಿಸ್ತರಿಸುವ ಬಯಕೆಯನ್ನು ಹೊಂದುವುದು.
ಆಮೇಲೆ ಭಾರತವು ಯಾವುದೇ ಶಕ್ತಿಯ ಬಣಕ್ಕೆ ಸೇರದಂತೆ ನಿರ್ಧರಿಸುವುದು. ರೈಟ್ ಆನ್ಸರ್ ಭಾರತವು ಯಾವುದೇ ಶಕ್ತಿ ಬಣಕ್ಕೆ ಸೇರದಂತೆ ನಿರ್ವಹಿಸುವುದು. ಭಾರತವು ಅಲಿಪ್ತ ನೀತಿಯನ್ನು ಅನುಸರಿಸುತ್ತದೆ. Right answer is the last one is the right answer. Next, seventh one. Providing shelter to Dalai Lama lead to misunderstanding between the nations of. ದಲೈ ಲಾಮರವರಿಗೆ ಆಶ್ರಯ ನೀಡಿದ ಪರಿಣಾಮವಾಗಿ ಈ ಕೆಳಗಿನ ರಾಷ್ಟ್ರಗಳ ನಡುವೆ ಮನಸ್ತಾಪ ಉಂಟಾಯಿತು. ಇಂಡಿಯಾ ಅಂಡ್ ಪಾಕಿಸ್ತಾನ್, ಇಂಡಿಯಾ ಅಂಡ್ ಶ್ರೀಲಂಕಾ, ಇಂಡಿಯಾ ಅಂಡ್ ಬಾಂಗ್ಲಾದೇಶ್, ಇಂಡಿಯಾ ಅಂಡ್ ಚೀನಾ. ನೋಡ್ರಿ, ದಲೈ ಲಾಮಕ್ಕ ಆಶ್ರಯ ನೀಡಿದಕ್ಕಾಗಿ ರಾಷ್ಟ್ರಗಳ ನಡುವೆ ಮನಸ್ತಾಪ ಉಂಟಾಗಿದ್ದು ಇಂಡಿಯಾ ಅಂಡ್ ಚೀನಾ. India is not willing to sign the nuclear and non-proliferation treaty for the reasons. ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದಕ್ಕೆ ಭಾರತ ಸಹಿ ಮಾಡಿಲ್ಲ. ಇದಕ್ಕೆ ಕಾರಣ all the members nation of UN have not signed to treat. ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳು ಒಪ್ಪಂದಕ್ಕೆ ಸಹಿ ಮಾಡಿಲ್ಲ. ಇಂಡಿಯಾ ವಾಸ್ ನಾಟ್ ಕನ್ಸಲ್ಟೆಡ್ ವೈಲ್ ಫ್ರೇಮಿಂಗ್ ದಿ ಟ್ರೀಟ್. ಈ ಒಪ್ಪಂದ ರಚನೆ ಸಂದರ್ಭದಂತೆ ಭಾರತದೊಡನೆ ಚರ್ಚಿಸಿಲ್ಲ. ನಾಟ್ ರಿಸ್ಟ್ರಿಕ್ಷನ್ ಆನ್ ದಿ ಯೂಸ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಆನ್ ದಿ ನ್ಯೂಕ್ಲಿಯರ್ ಡೆವಲಪ್ಮೆಂಟ್ ನೇಷನ್ಸ್. ಅಣ್ವಸ್ತ್ರ ಅಭಿವೃದ್ಧಿಶೀಲ ರಾಷ್ಟ್ರಗಳ ಮೇಲೆ ಅಣ್ವಸ್ತ್ರ ಬಳಕೆಗೆ ಸಂಬಂಧಿಸಿದಂತೆ ಯಾವುದೇ ನಿರ್ಬಂಧಗಳು ಇಲ್ಲ. ಈ ಇಂಡಿಯಾ ಪೊಸೆಸಸ್ ನ್ಯೂಕ್ಲಿಯರ್ ವೆಪನ್ಸ್. ಭಾರತ ಅಣ್ವಸ್ತ್ರವನ್ನು ಹೊಂದಿದೆ. ಅಂದರೆ ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದ ಕಾಯ್ದೆ ಪ್ರಕಾರ ಭಾರತ ಯಾಕೆ ಸಹಿ ಮಾಡಿಲ್ಲ ಅಂದ್ರೆ ಅದು ಥರ್ಡ್ ಒನ್ ಈಸ್ ದ ರೈಟ್ ಆನ್ಸರ್. ಅಣ್ವಸ್ತ್ರ ಅಭಿವೃದ್ಧಿಶೀಲ ರಾಷ್ಟ್ರಗಳ ಮೇಲೆ ಅಣ್ವಸ್ತ್ರ ಬಳಕೆ ಸಂಬಂಧಿಸಿದ ಯಾವುದೇ ನಿರ್ಬಂಧ ಇಲ್ಲ ಅಂತ ಹೇಳಿದರು. ಇದಕ್ಕಾಗಿ ಇಂಡಿಯಾ ಸಹಿ ಮಾಡಿಲ್ಲ. The nations who were once the colonies of the England have formed an organization called SAARC, European Committee, Third War, Commonwealth of Nations. ಹಿಂದೆ ಇಂಗ್ಲೆಂಡ್ನ ವಸಾಹತುಗಳಾದ ರಾಷ್ಟ್ರಗಳು ಸೇರಿ ರಚಿಸಿಕೊಂಡಿರ್ತಕ್ಕಂಥ ಸಂಘಟನೆಯನ್ನು ಹೀಗೆಂದು ಕರೆಯಲಾಗ್ತದೆ: ಸಾರ್ಕ್, ಯುರೋಪಿಯನ್ ಕಮ್ಯುನಿಟಿ, ಮೂರನೇ ಜಗತ್ತು, ಕಾಮನ್ವೆಲ್ತ್ ರಾಷ್ಟ್ರಗಳು ಅಂತ ಕರೆಯಲಾಗ್ತದೆ. ಕಾಮನ್ವೆಲ್ತ್ ಒಕ್ಕೂಟ ರಾಷ್ಟ್ರಗಳು ಅಂತ ಕರೆಯಲಾಗ್ತದೆ. ರೈಟ್ ಆನ್ಸರ್ ಈಸ್ fourth one is a right answer. The term Euro refers to the regional organization of European nations, the new currency system of Europea, the past railway train which links at the European nations, the trade pact of the European nations. ಯುರೋ ಎಂಬ ಪದಕ್ಕೆ ಸರಿ ಹೊಂದುವ ಹೇಳಿಕೆ: ಯುರೋಪಿಯನ್ ರಾಷ್ಟ್ರಗಳು ರಚಿಸಿಕೊಂಡಿರ್ತಕ್ಕಂಥ ಒಂದು ಸಂಘಟನೆ. ಯುರೋಪಿನ ಹೊಸ ನ್ಯಾಯ ವ್ಯವಸ್ಥೆ, ಯುರೋಪಿನ ಎಲ್ಲ ರಾಷ್ಟ್ರಗಳು ಸಂಪರ್ಕಿಸುವ ಅತಿ ವೇಗ ರೈಲ್ವೆ ಸಂಚಾರ ವ್ಯವಸ್ಥೆ, ಯುರೋಪಿಯನ್ ರಾಷ್ಟ್ರಗಳ ನಡುವೆ ಇರುವ ವ್ಯಾಪಾರದ ಒಪ್ಪಂದ. ನೋಡಿ, ಯುರೋ ಎಂಬ ಪದಕ್ಕೆ ಸರಿ ಹೊಂದತಕ್ಕಂಥದ್ದು ಯಾವುದಂದ್ರೆ ಯುರೋಪಿನ ಹೊಸ ನಾಣ್ಯದ ವ್ಯವಸ್ಥೆ. ಅದಕ್ಕೆ ಸೆಕೆಂಡ್ ಒನ್ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ 11ನೇ ಕ್ವಶನ್. ದ ಟೋಟಲ್ ನಂಬರ್ ಆಫ್ ಫೌಂಡಿಂಗ್ ಮೆಂಬರ್ಸ್ ಆಫ್ ದಿ ಸಾರ್ಕ್. ಸಾರ್ಕ್ ಒಕ್ಕೂಟ ಸ್ಥಾಪಕದ ರಾಷ್ಟ್ರಗಳಲ್ಲಿ ಒಟ್ಟು ಸಂಖ್ಯೆ ಎಷ್ಟದ? ರಾಷ್ಟ್ರ ಒಕ್ಕೂಟದಲ್ಲಿ 5, 7, 9, 15. 5 ಅಂದ್ರೆ 5, 7, 9, 15. ನೋಡಿ, ಸಾರ್ಕ್ ಒಂದು ಶೃಂಗಸಭೆಯಲ್ಲಿ ಎಷ್ಟದಾವ ಅಂದ್ರೆ 7 ರಾಷ್ಟ್ರಗಳದಾವ. ಎಷ್ಟು? 7 ರಾಷ್ಟ್ರಗಳು. ರೈಟ್ ಆನ್ಸರ್ ಇಸ್ 7. ಅವರ್ ಕಾನ್ಸ್ಟಿಟ್ಯೂಷನ್ ವಾಸ್ ಅಡಾಪ್ಟೆಡ್ ಆನ್ ದಿ. ಭಾರತ ಸಂವಿಧಾನ ಅಂಗೀಕೃತವಾಗುವುದು ಎದರ ಮೂಲಕ ಅಂಗೀಕೃತವಾಗ್ಯದ? ನೋಡ್ರಿ, ಭಾರತ ಸಂವಿಧಾನ ಅಂಗೀಕೃತವಾದದ್ದು ಡಿಸೆಂಬರ್ 1946, ಆಗಸ್ಟ್ 15, 1947, ನವೆಂಬರ್ 26, 1949, ಜನ್ 26, 1950. ಭಾರತ ಸಂವಿಧಾನ ಅಂಗೀಕೃತವಾಗಿದ್ದು ಡಿಸೆಂಬರ್ 9, 1946, ಆಗಸ್ಟ್ 15, 1947, ನವೆಂಬರ್ 26, 1949, ಜನವರಿ 26, 1950. ನೋಡಿ, ಭಾರತದಲ್ಲಿ ಸಂವಿಧಾನ ಅಂಗೀಕೃತವಾದದ್ದು ನವೆಂಬರ್ 26, 1949. The part of the constitution under which fundamental rights are incorporated. ನಮ್ಮ ಸಂವಿಧಾನ
ಯಾವ ಒಂದು ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ಸೇರಿಸಲಾಗಿದೆ? ಭಾಗ 1, ಭಾಗ 2, ಭಾಗ 3, ಭಾಗ 4. ನೋಡಿ, ಯಾವುದರಲ್ಲಿ ಸೇರಿಸಲಾಗಿದೆ ಅಂದಾಗ ಇಲ್ಲಿ ಭಾಗ 3ರಲ್ಲಿ ಸೇರಿಸಲಾಗಿದೆ. ನಮ್ಮ ಸಂವಿಧಾನ ಯಾವ ಒಂದು ಮೂಲಭೂತ ಹಕ್ಕುಗಳನ್ನು ಸೇರಿಸಲ? ಭಾಗ 3ರಲ್ಲಿ ಸೇರಿಸಲಾಗಿದೆ. The highest authorities to amend the provisions of our constitution rest with the President of India, Supreme Court, Prime Minister, Parliaments. ನಮ್ಮ ಸಂವಿಧಾನ ಅಡಕವಾಗಿರುವ ಅಂಶಗಳನ್ನು ತಿದ್ದುಪಡಿ ಮಾಡುವ ಪ್ರಮುಖ ಅಧಿಕಾರ ಹೊಂದಿದವರು ಭಾರತದ ರಾಷ್ಟ್ರಪತಿ, ಸರ್ವೋಚ್ಚ ನ್ಯಾಯಾಲಯ, ಪ್ರಧಾನಮಂತ್ರಿಗಳು, ಸಂಸತ್ತು. ನೋಡಿ, ತಿದ್ದುಪಡಿಯನ್ನು ಮಾಡಬೇಕಾದ್ರೆ ಮೊದಲು ಅದು ಸಂಸತ್ತಿನಲ್ಲಿ ಅಂಗೀಕಾರ ಆಗಬೇಕು. ಅದಕ್ಕೆ ಅಡಕಗಳನ್ನು ತಿದ್ದುಪಡಿ ಮಾಡಬೇಕಾದ್ರೆ ಸಂವಿಧಾನ ಏನಾದರೂ ಅದು ಸಂಸತ್ತಿನಲ್ಲಿ ಆಗಬೇಕಾಗ್ತದೆ. ಅದಕ್ಕೆ ರೈಟ್ ಆನ್ಸರ್ ಈಸ್ ಸಂಸತ್ತು, ದ ಪಾರ್ಲಿಮೆಂಟ್. The last question. The candidates who wish to contest in the 15th election should be submit their nomination papers to. ಚುನಾವಣಾ ಸ್ಪರ್ಧಿಸ ಬಯಸುವ ವಿದ್ಯಾರ್ಥಿಗಳು ತಮ್ಮ ನಾಮಪತ್ರವನ್ನು ಇವರಿಗೆ ಸಲ್ಲಿಸಬೇಕು. ರಿಟರ್ನಿಂಗ್ ಆಫೀಸರ್, ಡಿಸ್ಟ್ರಿಕ್ಟ್ ಎಲೆಕ್ಷನ್ ಕಮಿಷನರ್, ಸ್ಟೇಟ್ ಎಲೆಕ್ಷನ್ ಕಮಿಷನರ್, ಚೀಫ್ ಎಲೆಕ್ಷನ್ ಕಮಿಷನರ್. ರಿಟರ್ನಿಂಗ್ ಆಫೀಸರ್ ಜಿಲ್ಲಾ ಚುನಾವಣಾ ಆಯುಕ್ತರು, ರಾಜ್ಯ ಚುನಾವಣಾ ಆಯುಕ್ತರು, ಮುಖ್ಯ ಚುನಾವಣಾ ಆಯುಕ್ತರು. ಯಾರಿಗೆ ಸಲ್ಲಿಸ್ಬೇಕಾರೆ ರಿಟರ್ನರ್ ಆಫೀಸರ್ಗೆ ಏನು ಮಾಡಬೇಕು? ಚುನಾವಣೆಯನ್ನು ಸಲ್ಲಿಸಬೇಕು, ನಾಮಿನೇಷನನ್ನು ಮಾಡಬೇಕಾಗ್ತದೆ. ಇಷ್ಟು ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳು. ಇವುಗಳಿಗೆ ಸಂಬಂಧಿಸಿದಂತೆ SSC ವಿದ್ಯಾರ್ಥಿಗಳಿಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯಾಗಿ SSC ವಿದ್ಯಾರ್ಥಿಗಳ ಕನ್ನಡ, ಇಂಗ್ಲೀಷ್, ಗಣಿತ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಗಳ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ಕೆಲವು ವಿಷಯಗಳ ನೋಟ್ಸ್ಗಳು ಸಹ ನನ್ನ ವಿಡಿಯೋದಲ್ಲಿ ಲಭ್ಯವಿದ್ದು, ವಿದ್ಯಾರ್ಥಿಗಳು ಅವುಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯ ಆಗ್ತದೆ ಅಂತ ಹೇಳ್ತಾ ಥ್ಯಾಂಕ್ ಯು.